ನೀತಿವಂತನಾದ ಪಾಪಿ ರಕ್ಷಣೆ ಹೊಂದ್ಕೊಳ್ಳಿಕ್ಕೆ ಮಾಡಿದ್ದು ಶಿಲುಬೆಯಲ್ಲಿ ಒಂದು ಪ್ರಾರ್ಥನೆ. ಮೂರ್ಖನಾದ ಪಾಪಿ ರಕ್ಷಣೆಯನ್ನ ಕಳೆದುಕೊಳ್ಳೋದಕ್ಕೆ ಮಾಡಿದ್ದು ವಿವಾದ, ಟೀಕೆಗಳು, ಪ್ರಶ್ನೆಗಳಾಗಿದೆ. ಸತ್ಯವಂತನಾದ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರವನ್ನ ಕೊಡ್ತಾನೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋದಕ್ಕೆ ಏನು ಬೇಕು ಗೊತ್ತಾ? ಸಿದ್ಧವಾಗಿರುವ ಮನಸ್ಸು ಬೇಕು ಅಷ್ಟೇ. ಹಲ್ಲೆಲೂಯಾ. ನಿನ್ನ ಮನಸ್ಸು ಸಿದ್ಧವಾಗಿದ್ರೆ ಅವನು ಶ್ರೀಮಂತನೋ, ಬಡವನೋ, ದರಿದ್ರನೋ, ಅವನು ಭಿಕ್ಷಮ ಬೇಡವನೋ, ಕುರುಡನೋ, ಅವನು ಎಲ್ಲರೂ ಮಾಡಲು ಸಾಧ್ಯ ಇರುವ ಒಂದು ಕಾರ್ಯ ಪ್ರಾರ್ಥನೆ ಆಗಿದೆ. ಬಾರ್ತಿಮಾಯನು ಕೂಡ ಅದನ್ನೇ ಮಾಡಿದ್ದು. ದಾವೀದನ ಕುಮಾರನೇ, ನನ್ನ ಕಣ್ಣನ್ನು ನೀನು ಕರುಣಿಸಿ ಎಂದು ಕೇಳುವಾಗ ಹೋಗುತ್ತಿದ್ದಂತ ಯೇಸುವನ್ನ ನಿಲ್ಲಿಸುವ ಆ ಪ್ರಾರ್ಥನೆ ಆಗಿದೆ. ನಮ್ಮ ದೇವರು ಕಿವಿಡು ಕಿವಿಯುವವನಲ್ಲ, ಅದನ್ನು ಮಾತು ಬರದವನಲ್ಲ, ಅದನ್ನು ಕಣ್ಣು ಕಾಣದವನಲ್ಲ. ಕಷ್ಟಗಳನ್ನು ನೋಡುವವನು, ನಮ್ಮ ಮಾತುಗಳನ್ನು ಕೇಳುವವನು, ಕಣ್ಣೀರಿನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವನು ನಮ್ಮ ದೇವರಾಗಿದ್ದಾನೆ. ಒಣಕಲುಲಿಕ್ಕೆ ನೀನು ಸಿದ್ಧನಾಗೋದಾದ್ರೆ ಅಗ್ನಿಯನ್ನ ಇಳಿಸಲಿಕ್ಕೆ ದೇವರು ಸಿದ್ಧನಾಗ್ತಾನೆ. ಹಲ್ಲೆಲೂಯಾ. ವಾಗ್ದಾನಗಳನ್ನ ನೆರವೇರಿಸುವ ದೇವರು ನಿನ್ನ ದೇವರಾಗಿದ್ದಾನೆ.